ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳಕ್ ಬಂದ್ರೆ ಬಟ್ ನನಗೆ ಮಾತ್ರ ಇವತ್ತು ತುಂಬಾ ಬ್ಯಾಡ್ ಮಾರ್ನಿಂಗು. ಯಾಕಪ್ಪ ಅಂದ್ರೆ ಫುಲ್ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಚಾಮರಾಜನಗರದಲ್ಲಿ ಒಂದು ಕಂಪ್ನಿಗೆ ಲೋಡ್ಗೆ ಅಂತ ಬಂದಿದೆ. ನಿನ್ನೆ ಲೋಡ್ ಆಗ್ಲಿಲ್ಲ, ಇವತ್ತು ಲೋಡ್ ಆಗುತ್ತೆ ಅನ್ಕೊಂಡು ಬೆಳಿಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ಹೊಲ್ಟಾ. ಇವತ್ತು ಲೋಡಿಂಗ್ ಅಲ್ಲಿ ನಮ್ದೇ ಫಸ್ಟ್ ಗಾಡಿ ಆಗಿದ್ರಿಂದ ತುಂಬಾ ಖುಷಿಯಿಂದ ಇದ್ದೆ. ಲೋಡ್ ಮಾಡ್ಕೊಬಿಡೋಣ ಬೇಗ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೆ ಎದ್ಬಿಟ್ಟು ದೇವ್ರ ಮುಖ ನೋಡ್ಬಿಟ್ಟು ಬೆಳಗ್ಗೆನೆ ಸೂರ್ಯನ ದರ್ಶನ ಮಾಡ್ಕೊಂಡ್ಬಿಟ್ಟು ಗಾಡಿ ಎಲ್ಲ ನೋಡ್ಕೊಂಡ್ಬಿಟ್ಟು ತುಂಬಾ ಖುಷಿಯಿಂದ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ವಾಶ್ರೂಮ್ ಕಡೆಗೆ ಹೊರಟೆ. ಬಟ್ ಅಲ್ಲೇ ತೊಂದರೆ ಆಗಿದ್ ನೋಡಿ. ಇಷ್ಟು ದಿನ ಇಲ್ದಿರೋ ಈ ಕಂಪ್ನಿ ರೂಲ್ಸ್ ಇವತ್ತು ಮಾತ್ರ ಚೇಂಜ್ ಆಗ್ಬಿಟ್ಟಿತ್ತು. ಏನಪ್ಪಾ ಡ್ರೈವರ್ಸ್ ಗೆ ವಾಶ್ರೂಮ್ ಗೆ ನಾಟ್ ಅಲೌಡ್ ಅಂತ ಹೇಳ್ಬಿಟ್ರು. ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿತ್ತು. ವಾಚ್ಮೆನ್ ಕೂಡ ಬಂದ್ಬಿಟ್ಟು ಯಾಕಪ್ಪ ವಿಡಿಯೋ ಮಾಡ್ತೀಯಾ, ಹಿಂಗೆ ವಿಡಿಯೋ ಮಾಡಬೇಡ ಅಂತ ಹೇಳ್ಬಿಟ್ಟು ಇದೆಲ್ಲ ರೂಲ್ಸ್ ಯಾವತ್ತಿಂದ ಮಾಡಿದ್ರೆ ಅಂತ ಕೇಳ್ಬಿಟ್ಟು ನಿಮ್ಗೆಲ್ಲ ಮಾಡ್ತೀನಿ ತಡ್ರಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ಡೈಲಾಗ್ ಹೊಡೆದೆ. ಅದಕ್ಕೆ ವಾಚ್ಮನ್ ರೊಚ್ಚಿಗೆ ಎದ್ಬಿಟ್ಟು ನಿನ್ನೆ ಅಷ್ಟೇ ಊಟಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಪರದಾಡಿದೆ. ಈ ಕಂಪ್ನಿಯಲ್ಲಿ ಎರಡು ಪ್ರಾಬ್ಲಮ್ಗಳಿದೆ ಗುರು. ಒಂದು ಇನ್ಕಮಿಂಗು, ಒಂದು ಔಟ್ ಗೋಯಿಂಗು. ಅಂದ್ರೆ ಆಹಾರ ಮತ್ತೆ ವಾಶ್ರೂಮ್. ಈ ಕಂಪ್ನಿಲಿ ಕ್ಯಾಂಟೀನ್ ಇದೆ, ಊಟ ಸಿಗಲ್ಲ, ವಾಶ್ರೂಮ್ ಇದೆ, ಹೋಗಕ್ ಬಿಡಲ್ಲ. ಕೇಳಿದ್ರೆ ಡ್ರೈವರ್ ಗಳಿಗೆ ಇದು ಯಾವ್ದು ಅನುಕೂಲ ಆಗಲ್ಲ ಅಂತ ಹೇಳ್ತಾರೆ. ಇಷ್ಟು ದಿನ ಇಲ್ದೇ ಇರೋ ರೂಲ್ಸ್ ಗಳು ನಿನ್ನೆಯಿಂದ ಸ್ಟಾರ್ಟ್ ಆಗ್ಬಿಟ್ಟಿದಾವೆ. ಯಾಕಪ್ಪ ಅಂದ್ರೆ ನಿನ್ನೆ ಗಣರಾಜ್ಯೋತ್ಸವ ಆಗಿದೆ. ಗಣರಾಜ್ಯೋತ್ಸವ ಅನ್ನೋ ಅರ್ಥನ ಇವರು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ, ಬೇರೆ ರೀತಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ವರ್ಕರ್ಸ್ ಗೆ ಅಂತಾನೆ ಒಂದು ವಾಶ್ರೂಮ್, ಎಂಪ್ಲಾಯ್ಸ್ ಗೆ ಅಂತಾನೆ ಒಂದು ವಾಶ್ರೂಮ್ ಆಗಿ ಸಪರೇಟ್ ಮಾಡ್ಬಿಟ್ಟಿದ್ದಾರೆ. ಕ್ಯಾಂಟೀನ್ ಅಲ್ಲಿ ಕೂಡ ಬರೀ ಎಂಪ್ಲಾಯ್ ಗಳಿಗೆ ಮಾತ್ರ ಊಟ ಸಿಗುತ್ತೆ, ವರ್ಕರ್ಸ್ ಗಳಿಗೆ ಯಾರಿಗೂ ಊಟ ಸಿಗುತ್ತೆ. ವರ್ಕರ್ಸ್ ಮತ್ತೆ ಡ್ರೈವರ್ಸ್ ಓಡಾಡೋ ದಾರಿ ನೋಡಿ ವಾಶ್ರೂಮ್ ಗೆ ಇದೇ ತರ ಇದೆ. ತುಂಬಾ ಕಚಡವಾಗಿದೆ. ವಾಶ್ರೂಮ್ ಡೋರ್ ಲಾಕ್ ಗಳಂತೂ ಕೇಳದೆ ಬೇಡ. ಅದೇನೋ ಅಂತಾರಲ್ಲ ತೂತುಂಟು ತಾಲವಿಲ್ಲ ಅನ್ನೋ ತರ ಆಗಿದೆ. ನನಗ್ ಕಡೆ ಒಂದೇ ಪ್ರಶ್ನೆ ಅಂದ್ರೆ ಎಂಪ್ಲಾಯಿಗಳಿಗೆ ಮಾನ ಮರ್ಯಾದೆ ಇದೆ, ವರ್ಕರ್ ಮಾನ ಮರ್ಯಾದೆ ಇಲ್ಲ. ಹೆಂಗೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಾಶ್ರೂಮ್ ಎಲ್ಲ ಯೂಸ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಗಾಡಿ ಕಡೆ ಹೊರಟೆ. ಮತ್ತೆ ಆಕ್ಚುಲಿ ಕಂಪ್ನಿಗಳಲ್ಲಿ ವರ್ಕರ್ಸ್ ಸಂಖ್ಯೆ ಜಾಸ್ತಿ ಇದೆ, ಎಂಪ್ಲಾಯಿಗಳ ಸಂಖ್ಯೆ ಕಮ್ಮಿ. ಆದ್ರೂ ಕೂಡ ಎಂಪ್ಲಾಯಿಗಳಿಗಿರೋ ಕ್ಯಾಂಟೀನ್ ವರ್ಕರ್ಸ್ ಗಳಿಗಿಲ್ಲ ಅನ್ನೋದೇ ಬೇಜಾರಾಗಿದೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಡ್ರೈವರ್ ಗಳಿಗೆ ಮತ್ತೆ ವರ್ಕರ್ಸ್ ಗಳಿಗೆ ತುಂಬಾ ಅನ್ಯಾಯ ಆಯ್ತಿದೆ ಈ ಕಂಪ್ನಿಗಳಿಂದ. ಆದಷ್ಟು ಬೇಗ ಇದ್ರ ಬಗ್ಗೆ ನ್ಯಾಯ ಸಿಗ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತಾ ಇದ್ದೀನಿ. ಹೀಗೆ ಹೆಚ್ಚಿನ ಮಾಹಿತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇನ್ಸ್ಟಾ ಮತ್ತೆ ಯೂಟ್ಯೂಬ್ ನಲ್ಲಿ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.